ಸೊ ಮಿಸ್ಟೇಕ್ಸ್ ಅಂತ ಶುರು ಆಗಿದ್ದೀಗ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಕ್ಲೈಂಟ್, ಎಲ್ಲಿ ಈಗ ಕ್ಲೈಂಟ್ಸ್ಗಳು ಎಡುವುದೆಲ್ಲಿ ಇಂಟೀರಿಯರ್ಸ್ದು ಚಾಯ್ಸ್ ಅಂತ ಎಲ್ಲ ಬಂದಾಗ, ಲೈಕ್ ಯಾವ ಥರ ಬಜೆಟ್ ಮಾಡ್ಕೋಬೇಕು ಅವರು. ಲೈಕ್ ಈಗ ಮನೆಯಲ್ಲೂ ಐ ಥಿಂಕ್ ಈಗ ಒಂದು 50 ಲಕ್ಷದ ಮನೆ ಅಂತ ತೊಗೊಂಡಿರ್ತೀವಿ, ಅದು ಕೈಗೆ ಬರೋ ಹೊತ್ತಿಗೆ ಮಿನಿಮಮ್ 60-70 ಆಗೇ ಇರುತ್ತಲ್ಲ. ಅದೇ ಥರ ಇಂಟೀರಿಯರ್ಸಲ್ಲೂ ಫಸ್ಟ್ಲಿ ಹೌ ಶುಡ್ ಐ ಬಜೆಟ್ ಮೈ ಇಂಟೀರಿಯರ್ಸ್? ಈಗ ಬಜೆಟ್ ಅನ್ನೋ ಇದರಲ್ಲಿ ಮಿಸ್ಟೇಕ್ಸ್ ಏನು ಮಾಡ್ತಾರೆ, ಈಗ ನಿಮಗೆ ಒಂದು ಕ್ಲಿಕ್ಕಲ್ಲೇ ಈಗ ಕೊಟೇಶನ್ ಸಿಗ್ತಾ ಇದೆ. ನಂದು ಫ್ಲೋರ್ ಪ್ಲ್ಯಾನ್ ಅಪ್ಲೋಡ್ ಮಾಡ್ತೀನಿ ಎಲ್ಲೋ ಒಂದು ಕಡೆ, ನನಗೆ ಕೊಟೇಶನ್ ಸಿಗುತ್ತೆ. ಅದನ್ನು ಇಟ್ಕೊಂಡು ಯು ರಾಂಗ್ ಅಸ್ಯೂಮ್ ದಟ್ ನನ್ನ ಮನೆ 5 lakhsಲ್ಲಿ ಆಗಿಬಿಡುತ್ತೆ ಅಥವಾ 10 lakhsಲ್ಲಿ ಆಗಿಬಿಡುತ್ತೆ. ಇಟ್ಸ್ ಅ ಸ್ಟ್ಯಾಂಡರ್ಡ್ ಕೊಟೇಶನ್. ನಿಮಗೆ ದುಡ್ಡು ಎಷ್ಟು ಬಜೆಟ್ ಅನ್ನೋದಕ್ಕೆ ಫಸ್ಟ್ ನಿಮಗೆ ರಿಕ್ವೈರ್ಮೆಂಟ್ ಏನಿದೆ ನಿಮ್ಮ ಮನೆ ಕಸ್ಟಮೈಸೇಷನ್ಗೆ. ಈಗ ಒಂದೇ ಅಪಾರ್ಟ್ಮೆಂಟಲ್ಲಿ ನಾವು 2 BHK 5 lakhsಗೂ ಮಾಡಿದ್ದೀವಿ, 25 lakhsಗೂ ಮಾಡಿದ್ದೀವಿ. ಸೇಮ್ ಫ್ಲೋರ್ ಪ್ಲ್ಯಾನ್, ಸೇಮ್ ಸೈಜ್. ಎಷ್ಟು ಡಿಫ್ರೆನ್ಸ್ ಇದೆ. ಇಟ್ ಕಂಪ್ಲೀಟ್ಲಿ ಡಿಫರ್ಸ್. ನಿಮಗೇನು ಬೇಕು ಅನ್ನೋದ್ರ ಮೇಲೆ ಅದರಲ್ಲಿ ಕಸ್ಟಮೈಸೇಷನ್ ಎಷ್ಟಿರುತ್ತೆ, ನಿಮ್ಮದು ಪ್ರತಿಯೊಂದು ರಿಕ್ವೈರ್ಮೆಂಟ್ ಏನಿದೆ. ಇವಾಗ 2 ವಾರ್ಡ್ರೋಬ್ ಬರುತ್ತೆ, ಕಿಚನ್ ಬರುತ್ತೆ, ಓಕೆ, ಬಟ್ ವಾರ್ಡ್ರೋಬ್ ಯಾವ ಸೈಜಿಗೆ ಬರುತ್ತೆ? ನಾನು ಬರೀ 7 feet ಸೈಜಿಗೆ ಕೊಟ್ಟರೆ ನಿಮ್ಗೆ ಸ್ಟ್ಯಾಂಡರ್ಡ್ ಕೊಡ್ತೀನಿ. ಬಟ್ ನಿಮ್ಗೆ ಕಂಪ್ಲೀಟ್ ವಾಲ್ ಟು ವಾಲ್, ಪೂರ್ತಿ ವಾಲ್ ಇದೆ, ನಿಮ್ಗೆ ಯೂಸೇಜ್ ಇದೆ, ನನಗೆ ಅಷ್ಟು ಸ್ಟೋರೇಜ್ ಬೇಕು ಅಂದರೆ ಅದು ಫುಲ್ ವಾಲ್ ನಿಮಗೆ ವಾರ್ಡ್ರೋಬ್ ಬೇಕು. ಸೊ ಅದ್ರದ್ದು ಕಾಸ್ಟಿಂಗ್ ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಮೇಜರ್ಲಿ ನಮಗೆ ಫೇಸ್ ಆಗ್ತಿರೋ ಚಾಲೆಂಜು ಅಥವಾ ವಾಟ್ ಮಿಸ್ಟೇಕ್ಸ್ ಪೀಪಲ್ ಆರ್ ಡೂಯಿಂಗ್ ಇಸ್ ದೇ ಡೋಂಟ್ ಗೆಟ್ ರಿಯಲಿಸ್ಟಿಕ್ ಕೊಟೇಶನ್ಸ್. ಸೊ ಹಾಗಿದ್ರೆ ಈಗ ಒಂದು ಕೊಟೇಶನ್ ಬಂದಾಗ, ಲೆಟ್ಸೇ ನನಗೆ 5 ಲಕ್ಷದ ಒಂದು ಕೊಟೇಶನ್ ಬಂತು, ಅದರಲ್ಲಿ ನಾನು ಹಾಗಿದ್ರೆ ಬ್ರೇಕಪ್ ಕೇಳಬೇಕಾ, ಮಟೀರಿಯಲ್ಸ್ ಕೇಳಬೇಕಾ? ಎಸ್, ಸೈಜ್ ಕೇಳಬೇಕು. ಸೈಜ್ ಮೇಜರ್ಲಿ ಸೈಜ್. ನನಗೆ ಎಷ್ಟು ಸ್ಕ್ವೇರ್ ಫೀಟ್ ಕನ್ಸಿಡರ್ ಆಗಿದೆ, ಈಗ 7 feet, 10 feet, 12 feet ಅಥವಾ 4 feet, ಏನು ವಾರ್ಡ್ರೋಬ್ ಕನ್ಸಿಡರ್ ಆಗಿದೆ. ಏನು ಮಾಡ್ತಾರೆ, ಬರೀ ವಾರ್ಡ್ರೋಬ್ ನೋಡ್ತಾರೆ, ನನಗೆ ವಾರ್ಡ್ರೋಬ್ ಬರ್ತಾ ಇದೆ, ಕಿಚನ್ ಬರ್ತಾ ಇದೆ, ಟೋಟಲ್ ಅಮೌಂಟ್ ನೋಡ್ತಾರೆ 5 lakh ಬರ್ತಿದೆ. ಬಟ್ ನೋಬಡಿ ಈಸ್ ಸೀಯಿಂಗ್ ದ ಸೈಜ್. ಸೊ ಇಲ್ಲಿ ಪ್ಯಾಕೇಜಸ್ ಅಂದರೆ ಇವತ್ತು 5 lakhs ಅಂತ ಸ್ಟಾರ್ಟ್ ಆದರೆ, ಫಾರ್ ಎಕ್ಸಾಂಪಲ್ ಇಟ್ ಈಸ್ ಮಾಡ್ಯುಲರ್ ಕಿಚನ್ ಪ್ಲಸ್ ವಾರ್ಡ್ರೋಬ್ಸ್ ಇಷ್ಟೇ ಬರೋದಾ? ಬರುತ್ತೆ. ನಿಮ್ಗೆ ಇನ್ನೂ ಬೇಕು ಅಂದರೆ ಸೈಜಸ್ ಮೇಲೆ ಹೋಗುತ್ತೆ. ಇವಾಗ ವಾರ್ಡ್ರೋಬ್ ಅಂದರೆ, ಇವಾಗ ನೀವು ಅದೇ ಕ್ವೆಶ್ಚನ್ ಕೇಳಿದ್ರಿ, 2 feet ವಾರ್ಡ್ರೋಬ್ನ ನಾನು ಕೊಟ್ಬಿಟ್ಟು ಹೇಳ್ತೀನಿ ನಿಮ್ಮ ವಾರ್ಡ್ರೋಬು ಬರುತ್ತೆ 5 lakh ಬಜೆಟ್. ಸೊ ಯು ಹ್ಯಾವ್ ಟು ಆಸ್ಕ್ ಇನ್ ಸ್ಪೆಸಿಫಿಕ್ ವಾಟ್ ಸೈಜ್ ಆ್ಯಂಡ್ ಅದರಲ್ಲಿ ಏನು ಬರುತ್ತೆ, ಯಾವ ಫಿನಿಶ್ ಬರುತ್ತೆ. 7 feet ಅಂದರೆ ಯು ಟಾಕಿಂಗ್ ಅಬೌಟ್ ದ ವಿಡ್ತ್. ಹೈಟ್ ಅಲ್ಲ. ಓಕೆ. ಸೊ ಹೈಟಲ್ಲೂ ನಿಮ್ಗೆ 7 feet ಸ್ಟ್ಯಾಂಡರ್ಡ್ ಹೈಟ್, ಬಟ್ ನೀವು ಸೀಲಿಂಗ್ವರೆಗೂ ಮಾಡಿಸ್ಕೋಬೋದು, 10 feetವರೆಗೂ ನೀವು ವಾರ್ಡ್ರೋಬ್ ಮಾಡಿಸ್ಕೋಬೋದು. ಸೊ ಅದಕ್ಕೆ ಬೇರೆ ಕಾಸ್ಟಿಂಗ್ ಇರುತ್ತೆ. ಮತ್ತು ವಾರ್ಡ್ರೋಬಲ್ಲಿ ಹಾಕೋ ಆಕ್ಸೆಸರೀಸ್ಗೂ ಕಾಸ್ಟಿಂಗ್ ಬರುತ್ತೆ. ಸೊ ಈಗ ಲೇಟೆಸ್ಟ್ ಆಕ್ಸೆಸರೀಸ್ ಏನೇನು ಹಾಕ್ತಾ ಇದ್ದಾರೆ? ಆಕ್ಸೆಸರೀಸ್ ಈಗ ಟ್ರೌಸರ್ ಪುಲ್ ಔಟು. ಅಯ್ಯೋ, ನಾ ಇನ್ನೊಂದು ನೋಡಿದೆ ನಿಮ್ಮ ಇದಕ್ಕೆ ಬಂದಾಗ, ಡೆಕೋಟೇಲ್ಸ್ಗೆ ಅಯನ್ ಬೋರ್ಡೂ ಒಳಗಡೆನೇ ಇರುತ್ತೆ. ಕ್ರೇಜಿ. ಆ್ಯಂಡ್ ಶೂ ರ್ಯಾಕು ವಾರ್ಡ್ರೋಬಲ್ಲೇ ಬರುತ್ತೆ, ಶೂದು ಪುಲ್ ಔಟ್ ಬರುತ್ತೆ. ಓ ಗಾಡ್, ಶೂ ಇನ್ ವಾರ್ಡ್ರೋಬ್, ಅಮೇಝಿಂಗ್. ಓಕೆ, ಇಟ್ಸ್ ಆಲ್ ಅಬೌಟ್ ಲೈಫ್ ಸ್ಟೈಲ್. ನೀವು ಹೆಂಗೆ ಯೂಸ್ ಮಾಡ್ತೀರಾ. ಈಗ ಶೂಸ್ ವಾರ್ಡ್ರೋಬಲ್ಲಿ ಯಾರು ಇಡ್ತಾರೆ, ಯೂಶಲಿ ಕಾರ್ ಹತ್ತಿ ಕಾರ್ ಇಳಿತಾರೆ ಮನೆ ಹತ್ರ, ಸೊ ದೇ ಕ್ಯಾನ್ ಕೀಪ್ ಇಟ್ ಇನ್ ದ ವಾರ್ಡ್ರೋಬ್. ನ್ಯೂ ಪೇರ್ಸ್ ಆಫ್ ಶೂಸ್, ಕ್ಲೀನ್ಡ್ ಹೀಲ್ಸ್, ಆ ಥರದ್ದು. ಸೊ ಇಟ್ ಕಂಪ್ಲೀಟ್ಲಿ ವೇರೀಸ್ ಆನ್ ಲೈಫ್ ಸ್ಟೈಲ್. ನೀವು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಪ್ಲ್ಯಾನಿಂಗ್ ಮಾಡಬೇಕಾಗುತ್ತೆ ಇಂಟೀರಿಯರ್ಸ್. ಸೊ ನಿಮ್ಮ ಲೈಫ್ ಸ್ಟೈಲ್ ಕಂಪ್ಲೀಟ್ ನಮ್ಗೆ ಅರ್ಥ ಆಗಬೇಕು. ಓಕೆ. ಸೊ ನೀವು ಯಾರು, ಯಾವ ಥರ ಇದರಲ್ಲಿ ಓಡಾಡ್ತೀರಾ, ಆ ಥರ. ಓಕೆ. ಸೊ ನಾವು ವೆನ್ ಇಟ್ ಕಮ್ಸ್ ಟು ಸರಿ, ಬಜೆಟ್ ಆಯಿತು, ಇದೆಲ್ಲ ಕೇಳ್ಕೋಬೇಕು. ಓಕೆ, ನೆಕ್ಸ್ಟು ಮೋಸ ನಡೆಯೋದು ಎಲ್ಲಿ? ಮಟೀರಿಯಲ್ ಅಂತ ಬಂದಾಗ ಒನ್ ಥಿಂಗ್ ದಟ್ ಇವನ್ ಐ ಹ್ಯಾವ್ ಸೀನ್ ಇಸ್, ನಮ್ಮದು ಫ್ಯಾಕ್ಟ್ರಿ ಇದೆ, ನಾವೆಲ್ಲ ಇದು ಮಾಡಿಬಿಡ್ತೀವಿ ಅಂತ. ಒಂದು ಫ್ಯಾಕ್ಟ್ರಿ ಇದೆ ಅಂತ ದೇ ಥ್ರೂ ದಟ್ ಸೆಂಟೆನ್ಸ್. ಮತ್ತು ಎರಡನೇದು ದೇ ಗ್ಯಾರಂಟಿ ವಿತ್ ಸ್ಪೀಡ್ ಅಲ್ಲ, ಸ್ಪೀಡ್, ಟೈಮ್ ಲೈನ್. ಸೊ ಹೌ ಶುಡ್ ಐ ಅನಲೈಸ್ ಆ್ಯಂಡ್ ಟ್ರಸ್ಟ್ ಮೈ ಡಿಸೈನರ್? ಫ್ಯಾಕ್ಟ್ರಿ ಇದೆ ಅಂದಾಗ ಯಾರ್ದು ಫ್ಯಾಕ್ಟ್ರಿ? ಇಸ್ ಇಟ್ ಓನ್ಡ್ ಆರ್ ದೇ ಆರ್ ಔಟ್ಸೋರ್ಸಿಂಗ್? ಅದು ಹೆಂಗೆ ಗೊತ್ತಾಗುತ್ತೆ? ಅದು ಅವರೇ ಹೇಳಬೇಕು ನಿಮಗೆ, ಇವಾಗ ಫ್ಯಾಕ್ಟ್ರಿ ಇದೆಯಾ ಅಥವಾ ಓಂಡಾ ಅಥವಾ ಔಟ್ಸೋರ್ಸ್ಡಾ ಅಂತ. ಈಗ ಎಷ್ಟೊಂದು ಸರಿ ನಮಗೆ ಫ್ಯಾಕ್ಟ್ರಿಯಲ್ಲಿ ಜಾಬ್ ವರ್ಕು ಮಾಡಿಸೋರು ಇರ್ತಾರೆ. ಸೊ ದೇ ಕಮ್, ದೇ ಗೆಟ್ ದ ಜಾಬ್ ವರ್ಕ್ ಆ್ಯಂಡ್ ದೇ ಗೋ. ನಿಮ್ಮದು ಫ್ಯಾಕ್ಟ್ರಿ ಇದೆ? ನಮ್ಮದೇ ಓನ್ ಫ್ಯಾಕ್ಟ್ರಿ ಇದೆ. ಸೊ ನಮ್ಮದು ಓನ್ ಫ್ಯಾಕ್ಟ್ರಿನೂ ಸೇಮ್ ನೇಮಲ್ಲೇ ಇದೆ, ಡೆಕೋಟೇಲ್. ಸೊ ನಂಗೆ ಕಸ್ಟಮರ್ಸ್ಗೆ ತೋರಿಸೋದಕ್ಕೆ ನನಗೇನು ಇದಿರಲ್ಲ. ಸೊ ಡೆಕೋಟೇಲ್ಸ್ ಇಂಟೀರಿಯರ್ ಫ್ಯಾಕ್ಟ್ರಿ ಅಂತಲೇ ಮಾಡಿದ್ದೀವಿ ಎಲ್ಚಿನಹಳ್ಳಿಯಲ್ಲಿ. ಸೊ ಇಟ್ ಇಸ್ ಓನ್ ಬೈ ಅಸ್, ಇಟ್ ಕಮ್ಸ್ ಅಂಡರ್ ಸೇಮ್ ಕಂಪನಿ. ಸೊ ನೀವು ಇಂಡಿವಿಜುವಲ್ ಆಗಿನೂ ಯು ಟೇಕ್
ಇಂಟೀರಿಯರ್ಸ್ ಆರ್ಡರ್ಸ್ ಅಟ್ ದ ಸೇಮ್ ಟೈಮ್ ಬೇರೆ ಇಂಟೀರಿಯರ್ ಡಿಸೈನರ್ಸ್ಗೂ ಫ್ಯಾಕ್ಟ್ರಿ ಇಲ್ಲದೆ ಇರೋರಿಗೆ ಇಫ್ ದೇ ವಾಂಟ್ ಟು ಗೆಟ್ ಜಾಬ್ ವರ್ಕ್ ಡನ್ ನಮ್ಮದು ಲೋಡ್ ನೋಡಿಕೊಂಡು ವಿ ಟೇಕ್ ಅಪ್. ಸೊ ಸಿನ್ಸ್ ಈ ಫ್ಯಾಕ್ಟ್ರಿ ಓಪನ್ ಆಗಿದ್ರಿಂದ ನಿಮ್ಮ ಫ್ಯಾಕ್ಟ್ರಿ ಟೂರ್ ಒಂದು ಕೊಡ್ತೀರಾ? ಏನೇನು ಆಗತ್ತಲ್ಲಿ, ಏನೇನು ನಡೆಯುತ್ತೆ, ಯಾವ್ಯಾವ ಥರ ರಾ ಮಟೀರಿಯಲ್ಸ್ ಇದೆ? ಅದ್ರದ್ದೆಲ್ಲ ಒಂದು ಟೂರ್ ಮಾಡಿ ವಿಡಿಯೋ ಹಾಕಿದ್ದೀವಿ ಯೂಟ್ಯೂಬಲ್ಲಿ. ಸೊ ಕಂಪ್ಲೀಟ್ ಒಂದು ನಿಮ್ಮ ಮನೆ ಹೇಗೆ ಇನ್ಸ್ಟಾಲ್ ಆಗುತ್ತೆ, ಫ್ಯಾಕ್ಟ್ರಿಯಲ್ಲಿ ಹೇಗೆ ಮಾಡ್ತೀವಿ, ಯಾವ ಥರ ನಿಮ್ಗೆ ಅಲ್ಲಿ ಪ್ಯಾಕಿಂಗ್ ಆಗಿ ನಿಮ್ಮ ಮನೆಗೆ ಬರುತ್ತೆ, ಅದು ಕಂಪ್ಲೀಟ್ ಟೂರ್ ಥರ ವಿಡಿಯೋ ಮಾಡಿದ್ದೀವಿ ನಾವು. ಸೊ ಮೆಟೀರಿಯಲ್ ಪ್ರೊಕ್ಯೂರ್ ಆಗಿರೋದ್ರಿಂದ ನಾವು ಹೆಂಗೆ ಪೇಸ್ಟಿಂಗ್ ಮಾಡ್ತೀವಿ, ಕಟ್ಟಿಂಗ್ ಮಾಡ್ತೀವಿ, ಎಜ್ ಬ್ಯಾಂಡಿಂಗ್ ಹೆಂಗೆ ಹಾಕ್ತೀವಿ, ಮತ್ತು ನಿಮಗೆ ಮಿನಿಫಿಕ್ಸ್ ಹೋಲ್ಸ್ ಹೆಂಗೆ ಮಾಡ್ತೀವಿ, ಅದು ಕ್ಯೂ ಸಿ ಮಾಡಿ ಪ್ಯಾಕಿಂಗ್, ಅಲ್ಲಿ ಪ್ರೀ ಅಸೆಂಬ್ಲಿನೂ ಇವಾಗ ಮಾಡ್ತಾಯಿದ್ದೀವಿ ನಾವು ಫ್ಯಾಕ್ಟ್ರಿಯಲ್ಲೇ. ಪ್ರೀ ಅಸೆಂಬ್ಲಿ ಅಂದರೆ ಇವಾಗ ನಮ್ಮದು ಕಂಪ್ಲೀಟ್ ಬಾಕ್ಸ್, ಇವಾಗ ನೀವು ನೋಡ್ತೀರಲ್ವಾ ಕಿಚನ್ನು, ನಮ್ಗೆ ಅದು ಫುಲ್ ಕಿಚನ್ ಥರ ಬರಲ್ಲ, ಇಟ್ ವಿಲ್ ಬಿ ಲೈಕ್ ಸಪ್ರೇಟ್ ಬಾಕ್ಸಸ್ ಥರ ನಾವು ಮಾಡ್ತೀವಿ ಮಾಡ್ಯುಲರ್ ಅಂತ ಬಂದಾಗ. ಸೊ ಮಾಡ್ಯುಲರ್ ಕಿಚನ್ ಅಂದ್ರೆ ನಿಮ್ಗೆ ಅದೇ ಥರ ಬರಬೇಕು, ನಿಮಗೆ ಸಪ್ರೇಟಾಗೇ ಬರಬೇಕು ಬಾಕ್ಸಸ್. ಸೊ ಇನ್ ಕೇಸ್ ಇನ್ ಫ್ಯೂಚರ್ ನೀವು ಈ ಬಾಕ್ಸ್ನ ತೊಗೊಂಡು ಈ ಕಡೆ ಹಾಕಬೇಕು ಅಂದರೆ ಇಟ್ ಶುಡ್ ಬಿ ಈಸಿ ಟು ರಿಮೂವ್, ಈಸಿ ಟು ಮೂವ್. ಬಟ್ ಕಾರ್ಪೆಂಟ್ರಿಯಲ್ಲಿ ನಿಮಗೆ ಕಂಪ್ಲೀಟ್ ಬರುತ್ತೆ, ಫುಲ್ ಎಲ್ಲ ಕಡೆ ಸ್ಕ್ರೂ ಹಾಕ್ಬಿಟ್ಟು ಇಡ್ತಾರೆ ಆ್ಯಂಡ್ ಯು ಕ್ಯಾಂಟ್ ರಿಮೂವ್ ಆರ್ ರಿಯೂಸ್. ಮಾಡ್ಯುಲರ್ ಆ ಥರ ಬರುತ್ತೆ. ಸೊ ನಾವು ಆ ಥರ ಬಾಕ್ಸಸ್ ಎಲ್ಲ ನಿಮ್ಮ ಫ್ಯಾಕ್ಟ್ರಿಯಲ್ಲೇ ಫಿಟ್ ಮಾಡಿ ಚೆಕ್ ಮಾಡಿ ಪ್ಯಾಕ್ ಮಾಡ್ತೀವಿ. ಸೊ ನಮಗೆ ಸೈಟಲ್ಲಿ ಇನ್ಸ್ಟಾಲೇಷನ್ ತುಂಬ ಬೇಗ ಆಗುತ್ತೆ. ಸೊ ಅಲ್ಲೆಲ್ಲ ಆದಮೇಲೆ ಅಲ್ಲೇ ಇನ್ಸ್ಟಾಲ್ ಮಾಡಿ ಒಂದ್ಸತಿ ನೋಡಿ ಆಮೇಲೆ ಕಳಿಸ್ತೀವಿ. ಕ್ವಾಲಿಟಿ ಚೆಕ್ಸ್ ಎಲ್ಲ ಆದಮೇಲೆ ಇಟ್ ವಿಲ್ ಗೆಟ್ ಡಿಸ್ಪ್ಯಾಚ್ಡ್. ಕ್ವಾಲಿಟಿ ಚೆಕ್ಸ್ ಅಂದ್ರಲ್ಲ, ಯೂಶಲಿ ನಿಮ್ಮ ಕಡೆಯಿಂದ ಏನೇನಾಗುತ್ತೆ? ಸೈಜ್ ಚೆಕ್ ಮಾಡ್ತೀವಿ, ಎಜ್ ಬ್ಯಾಂಡಿಂಗ್ ಕರೆಕ್ಟಾಗಿ ಆಗಿದೆಯಾ ಚೆಕ್. ಎಜ್ ಬ್ಯಾಂಡಿಂಗ್ ಅಂದರೆ ಇವಾಗ ನಿಮಗೆ ವುಡ್ಗೆ ಡೋರ್ಸ್ಗೆ ನೀವು ನೋಡ್ತೀರಲ್ವಾ, ಒಂದು ಟೇಪ್ ಥರ ಹಾಕಿರ್ತಾರೆ, ನಿಮ್ಗೆ 2 ಸೈಡ್ ಲ್ಯಾಮಿನೇಟ್ ಇರುತ್ತೆ, ಸೈಡ್ಸಲ್ಲಿ ಟೇಪ್ ಥರ ಹಾಕಿರ್ತಾರೆ. ಸೊ ಅದು ಎಜ್ ಬ್ಯಾಂಡ್ ಏನಕ್ಕೆ ಹಾಕ್ತೀವಿ ಅಂದರೆ ನಿಮಗೆ ಏನು ವಾಟರು ಇದು ಹೋಗದೆ ಇರೋದಕ್ಕೆ. ಆ್ಯಂಡ್ ಮೋರ್ ಓವರ್ ಎಜ್ ಬ್ಯಾಂಡ್ ಇಸ್ ಸಾಫ್ಟ್, ನಿಮಗೆ ಲ್ಯಾಮಿನೇಟ್ ಅಷ್ಟು ಶಾರ್ಪ್ ಬರಲ್ಲ, ಎಜ್ ಬ್ಯಾಂಡ್ ಹಾಕಿದಾಗ ನಿಮಗೆ ಸಾಫ್ಟ್ ಫಿನಿಶ್ ಬರುತ್ತೆ. ಗಾಟ್ ಇಟ್. ಸೊ ಸೈಜು ಮತ್ತು ಇವೆಲ್ಲ ಎಜ್ ಬ್ಯಾಂಡಿಂಗು, ಚಿಪ್ಪಿಂಗ್ ಏನಾದರೂ ಇದ್ದರೆ, ಮೆಟೀರಿಯಲ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದೆಲ್ಲ ಚೆಕ್ ಮಾಡ್ತೀವಿ. ಸೊ ಕರೆಕ್ಟಾಗಿ ಫಿಕ್ಸ್ ಆಗ್ತಿದೆಯಾ, ಮಿನಿಫಿಕ್ಸ್ ಹೋಲ್ಸ್ ಕರೆಕ್ಟಾಗಿ ಆಗಿದೆಯಾ. ಪ್ರೀ ಅಸೆಂಬ್ಲಿ ಮಾಡ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ. ಅಲ್ಲೇ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲೇ ಅವ್ರು ರೆಕ್ಟಿಫೈ ಮಾಡಿ ಕರೆಕ್ಟ್ ಮಾಡಿ ಮತ್ತೆ ಕಳಿಸ್ತಾರೆ. ಈಗ ನೆಕ್ಸ್ಟು ಡಿಸೈನ್ಸ್ ಅಂತ ಬಂದಾಗ, ಯಪ್ಪ ಇವತ್ತು ಐ ವಾಸ್ ಜಸ್ಟ್ ಡೂಯಿಂಗ್ ಸಮ್ ರಿಸರ್ಚ್. ಈಗ ಇಟಲಿ ಅಂತಂದರೆ ದೇ ಫೇಮಸ್ ಫಾರ್ ಮಾರ್ಬಲ್, ಮುರಾನೋ ಗ್ಲಾಸ್, ಡಿಸೈನರ್ ಫರ್ನಿಚರ್. ಜಪಾನ್ ಅಂತ ಬಂದರೆ ದೇ ಆರ್ ಮಾಸ್ಟರ್ಸ್ ಆಫ್ ಮಿನಿಮಲಿಸಮ್. ನಾವು ಅದೇ ಥರ ಡೆನ್ಮಾರ್ಕ್ ಅಂತ ಬಂದರೆ ಫಂಕ್ಷನಲ್ ಏಸ್ಥೆಟಿಕ್ಸ್. ಫ್ರಾನ್ಸ್ ಟೈಮ್ಲೆಸ್ ಟೇಸ್ಟ್ ಮೇಕರ್ಸ್ ಅಂತ. ಸೌತ್ ಕೊರಿಯಾ ಲೈಕ್ ದ ಫ್ಯೂಚರಿಸ್ಟಿಕ್, ಇದು ಅಂದರೆ ಸ್ಲೀಕ್ ಮಿನಿಮಲಿಸಮ್, ಪಾಪ್ ಕಲ್ಚರ್ ಇನ್ಫ್ಲುಯೆನ್ಸ್. ಸೊ ನಾವು ಸದ್ಯಕ್ಕೆ ಇಂಟೀರಿಯರ್ಸು ಇಂಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರೋದು ಏನು, ಆ್ಯಂಡ್ ಇದು ಎಲ್ಲಿಂದ ಬಂದಿರೋದು, ಯಾವ ದೇಶದ್ದು? ಈಗ ಸದ್ಯಕ್ಕೆ ನಮಗೆ ಬರ್ತಾ ಇರೋ ಕ್ಲೈಂಟ್ಸ್ ಎಲ್ಲ ಬಾಲಿ ಥೀಮ್. ಬಾಲಿ ಅದು ತುಂಬ ಟ್ರೆಂಡಿಂಗ್ ಇದೆ. ಲೈಕ್ ವುಡ್ ಮತ್ತು ರತನ್ ಕೇನ್ ಅಂತ ಬರುತ್ತಲ್ಲ, ಬೊಹೆಮಿಯನ್ ಥೀಮ್ ಅಂತಾರೆ. ಸೊ ಅದು ಮತ್ತು ಮಿನಿಮಲಿಸ್ಟ್. ಕೆಲವರು ನಮ್ಮದು ಸೌತಲ್ಲಿ ಇಂಡಿಯನ್ ಥೀಮು ಬರುತ್ತೆ, ಕಂಟೆಂಪ್ರರಿ. ವುಡ್ ನೆವರ್ ಗೋಸ್ ಔಟ್ ಆಫ್ ಸ್ಟೈಲ್. ಸೊ ದ್ಯಾಟ್ ಈಸ್ ಆಲ್ವೇಸ್ ದೇರ್. ಬಟ್ ನಾನು ಹೇಳೋದು ನಿಮಗೆ ಥೀಮ್ ಸುಮಾರಿದೆ, ಬಟ್ ವಾಟ್ ಯು ಲೈಕ್, ನಿಮ್ಮ ಮನೆ ನೆಕ್ಸ್ಟ್ ಒಂದು ಅಟ್ಲೀಸ್ಟ್ 15-20 ಇಯರ್ಸ್ ನೀವು ಏನು ನೋಡೋಕ್ಕೆ ಇಷ್ಟಪಡ್ತೀರಾ, ಯಾವ ಸ್ಟೈಲಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ. ತುಂಬ ಮ್ಯಾಕ್ಸಿಮಲ್ ಆಗಿ ಫರ್ನಿಚರ್, ಓವರ್ ಸೈಜ್ಡ್ ಫರ್ನಿಚರ್ಸ್ ಎಲ್ಲ ಹಾಕ್ಬಿಟ್ಟು ನಿಮ್ಮ ರೂಮ್ನ ತುಂಬ ಚಿಕ್ಕದು ಮಾಡಿ ನಿಮ್ಮ ಫಂಕ್ಷನಾಲಿಟಿಗೆ ಸ್ಪೇಸ್ ಇರಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ 15-20 ಇಯರ್ಸ್ ವಾಟ್ ಇಸ್ ದಟ್ ಯು ವಾಂಟ್ ಇನ್ ಯುವರ್ ಹೌಸ್. ಸೊ ಒಂದ್ಸತಿ ಇಂಟೀರಿಯರ್ಸ್ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ 10-15 ವರ್ಷ ಆರಾಮಾಗಿ ನಿಮಗೆ ಒಳ್ಳೆ ಪ್ಲೈವುಡ್ ಮೆಟೀರಿಯಲ್ ಎಲ್ಲ ಹಾಕಿದ್ರೆ ನಿಮ್ಗೆ ಆರಾಮಾಗಿ ಬರುತ್ತೆ ಒಂದು 15-20 ಇಯರ್ಸ್. ಒಂಡ ದೇಸೆ ಡಿಸೈನ್ ಬರೀ ಟ್ರೆಂಡ್ಸ್ ಅಲ್ಲ, ಇಟ್ ಈಸ್ ಅಬೌಟ್ ಟೈಮ್ಲೆಸ್ ಬಿಲಾಂಗಿಂಗ್ಸ್ ಅಂತ. ಸೊ ನಾವು ಐ ಆಮ್ ಕ್ಯೂರಿಯಸ್ ಟು ನೋ, ಈ ಬಾಲಿ ಥೀಮ್ ಅಂದರೆ ಏನೇನಿರುತ್ತೆ? ಕ್ಯಾನ್ ಯು ವಾಕ್ ಮೀ ಥ್ರೂ? ಬೋಹಿಮಿಯನ್ ಥೀಮ್ ನೋಡಿದರೆ ಈಗ ತುಂಬ Airbnb ಹೌಸಸ್ ಬರ್ತಾ ಇದೆ. ಅವ್ರದ್ದು ಈಗ ಜಾಸ್ತಿ ಟ್ರೆಂಡಿಂಗ್ ಇರೋದು ಎಲ್ಲ Airbnbಯಲ್ಲಿ ಹೋಗಿ ಸ್ಟೇ ಮಾಡಿ ಬರ್ತಿದ್ದಾರೆ. ಸೊ ಅವ್ರ ಮನೆ ಅದೇ ಥರ ಇರಬೇಕು, ಆ ಥರ ಟ್ರೆಂಡ್ಸ್ ಕೇಳಿಬಿಟ್ಟು ದೇ ಕಮ್ ಲೈಕ್ ನನಗೆ ಇದೇ ಥರ ಫರ್ನಿಚರ್ಸ್ ಬೇಕು, ಈ ಥರ ಥೀಮಲ್ಲಿ ಏನಾದರೂ ಮಾಡಿ. ಸೊ ವಾಲೆಲ್ಲ ನಮಗೆ ಅದೇ ಥರ POPಯಲ್ಲಿ ಮಾಡ್ತೀವಿ, ಇಲ್ಲ ಸಿಮೆಂಟ್. ಅವ್ರದ್ದು ಬಜೆಟ್ ಜಾಸ್ತಿ ಇದ್ದರೆ ಸಿವಿಲಲ್ಲಿ ಮಾಡಿಬಿಟ್ಟು ವಿ ಕ್ರಿಯೇಟ್ ದಟ್ ನಿಶ್. ಸೊ ಇಫ್ ಯು ಹವ್ ಸೀನ್ ದಿಸ್ ಬಾಲಿ ರೆಸಾರ್ಟ್ಸ್, ಹೋಟೆಲ್ಸ್ ಆ್ಯಂಡ್ ಆಲ್, ನಿಮಗೆ ಅದು ಕ್ಲೀನಾಗಿ ಸ್ಲೀಕಾಗಿ ವಾಲಲ್ಲೆಲ್ಲ ನಿಮಗೆ ಐಟಮ್ಸ್ ಇಟ್ಕೊಳೋ ಥರ ಎಲ್ಲ ಬರುತ್ತೆ. ಆ್ಯಂಡ್ ಕಾಟ್ ಎಲ್ಲ ಅದೇ ಥರ ಇದು ಲೈಟ್ ವುಡನ್ ಫರ್ನಿಚರ್ಸ್ ಬರುತ್ತೆ, ಕೇನು. ಸೊ ಇಟ್ಸ್ ಕಂಪ್ಲೀಟ್ ವೆರಿ ನೈಸ್ ಸೂದಿಂಗ್ ಕೈಂಡ್ ಆಫ್ ಹಾಲಿಡೇ ಕೈಂಡ್ ಆಫ್ ಅ ಹೋಮ್. ಮನೆಯಲ್ಲಿದ್ದಾಗಲೂ ಯು ಕೈಂಡ್ ಆಫ್ ಫೀಲ್.
ನೀವು ಅದೇ ಥರ ಮೇಂಟೈನ್ ಮಾಡ್ತೀರಾ ಅಂದರೆ ವೆರಿ ಗುಡ್, ತುಂಬ ಚೆನ್ನಾಗಿರುತ್ತೆ.